ಮತ್ತೆ ಎಸ್ ದಯಾಳ್ ಚಾಂಪಿಯನ್. ಬಿಲ್ಲಿಂಗ್ ತಕ್ಕಂಗೆನೆ ಹೋಗಿದೆ ಈ ಗೇಮ್. ಡಿಸಪಾಯಿಂಟ್ ಆಗಿರ್ತಾರೆ CSK. ಅಬ್ಬಾ, CSKನ ನಾವು ಯಾವುದೇ ಒಂದು ಸೀಸನಲ್ಲಿ 2 ಬಾರಿ ಸೋಲಿಸಿರಲಿಲ್ಲ. CSK ಬಂದರು ಬೆಂಗಳೂರಿಗೆ. ಲಾಸ್ಟ್ ಸೀಸನ್ ನಿಮ್ಗೆ ಜ್ಞಾಪಕ ಇದ್ವಲ್ಲ, ನಾವು ಗೆದ್ಬಿಟ್ಟು ಅವ್ರನ್ನ ಆಚೆ ಹಾಕಿ ನಾವು ಪ್ಲೇ ಆಫ್ಸ್ಗೆ ಎಂಟ್ರಾಗಿದ್ವಿ. ಸೊ ಆ ಒಂದು ಜಿದ್ದಿ ಗೇಮ್ ಇದ್ದೇ ಇತ್ತು RCBಗೆ. ಇವರು ಏನಮ್ಮ ಆಡಿದ್ದು ರಮಾರಿಯಾ ಶೆಪರ್ಡ್. ನಿಜವಾಗ್ಲೂ ಒಂದು ಅವಕಾಶ ಸಿಗುತ್ತೆ ಬ್ಯಾಟಿಂಗ್ ಮಾಡೋಕ್ಕೆ. ಲಾಸ್ಟ್ 2 ಓವರ್ಸಲ್ಲಿ ಗೇಮ್ನ ಪಲ್ಟಾ ಮಾಡಿಬಿಡ್ತಾರೆ. ಒನ್ ಆಫ್ ದಿ ಫಾಸ್ಟೆಸ್ಟ್ ಹಾಫ್ ಸೆಂಚುರೀಸ್ ಬರುತ್ತೆ ಇವ್ರ ಬ್ಯಾಟಿಂದ. ಐ ಥಿಂಕ್ 14 ಬಾಲಲ್ಲಿ 53 ಹೊಡೆದು ಚಿತ್ರಾನ್ನ ಮಾಡ್ತಾರೆ CSKನ. ಬ್ಯಾಟಿಂಗ್ ಬಲಿಷ್ಠವಾಗಿದೆ. ಒಡಿ ಮಗ ಬಿಡಬೇಡ ಇವ್ರನ್ನ ಅಂತ. ಬೌಲಿಂಗ್ ಬೊಂಬಾಟ್ ಆಗಿದೆ. ಬಾಲ್ ಇದೇ ಬೇಕಾಗಿದ್ದು. ಟಿಂಬರ್ ಆಚೆ. ಪಟ್ಟ ಗೆಲ್ಲೋಕೆ ಒಂದೊಂದೇ ಬಾಕ್ಸ್ ಕೂಡ ಟಿಕ್ ಆಗಿದೆ. ಕೊಟ್ಟರು ಸ್ವಾಮಿ ಸ್ಟೈಲಿಂದ ಫಿನಿಶ್ ಮಾಡ್ತಾರೆ. ಟಾಪ್ 2 ಸ್ಪಾಟ್ ಅಥವಾ ಸೆಕೆಂಡ್ ಟೀಮ್ ಆಗಿ ಕ್ವಾಲಿಫೈ ಆಗೋದು ಟಾಟಾ IPL 2025 ಪ್ಲೇ ಆಫ್ಸ್ಗೆ. ಅದು ಯಾರು ಅಂದರೆ RCB. ಈ ಪ್ಲೇ ಆಫ್ಸ್ನಲ್ಲಿ ಕೆಂಪು ಪಡೆ 2ನೇ ಅವಕಾಶದ ಬಗ್ಗೆ ಯೋಚನೆ ಮಾಡಿಲ್ಲ. ಕನ್ವಿನ್ಸಿಂಗ್ ವಿಕ್ಟರಿ. ಫೈನಲ್ಸ್ಗೆ ಬರ್ತಾರೆ. 2025ರ ಫೈನಲ್ಸ್ಗೆ ಟಾಟಾ IPL ನಲ್ಲಿ RCB 8 ವಿಕೆಟ್ಗಳ ಭಾರಿ ಜಯ. ಇಲ್ಲಿ ನ್ಯೂ ಚಂಡೀಗಢ ಮಟ್ಟ ಹಾಕಾಯಿತು. ಇದಕ್ಕೆ ಮುಖ್ಯ ಕಾರಣ ನಮ್ಮ ಬಲಿಷ್ಠ ಬೌಲಿಂಗ್ ಪಡೆ. ರೋರ್ ಕೇಳಿಸ್ತಾ ಇದೆ ಇಲ್ಲಿ. ಪ್ರೀವಿಯಸ್ ಸೀಸನ್ಗಳಲ್ಲೆಲ್ಲ ಏನು ಬಹುಶಃ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಿದ್ರೆ ಬೌಲಿಂಗ್ಗೆ ಇಶ್ಯೂಸ್ ಇದೆ ಅಂತ. ಬ್ಯಾಟಿಂಗ್ ಟಾಪ್ ಹೆವಿ, ಬೌಲಿಂಗ್ ಇಶ್ಯೂಸ್ ಇದೆ, ಡೆತ್ತಲ್ಲಿ ಯಾರು ಬೌಲಿಂಗ್ ಮಾಡ್ತಾರೆ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇತ್ತು. ಅದಕ್ಕೆ ಎಷ್ಟೊಂದು ಕ್ರೂಷಲ್ ಗೇಮ್ಗಳನ್ನ ಡಿಫೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಥವಾ ಟಾರ್ಗೆಟ್ ಸೆಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಸೀಸನ್ ಹಂಗೆ ಮಾಡಲಿಲ್ಲ. ಎಕ್ಸ್ಪೀರಿಯನ್ಸ್ ಇರೋ ಅಂಥ ಭುವನೇಶ್ವರ್ ಕುಮಾರ್ ಅಪ್ ಫ್ರಂಟ್ ನ್ಯೂ ಬಾಲ್ ಬೌಲಿಂಗ್ ಮಾಡೋರನ್ನ ತೊಗೊಂಬರ್ತಾರೆ. ಆಲ್ರೆಡಿ ಎಸ್ ದಯಾಳ್ನ ರಿಟೈನ್ ಮಾಡಿದರು. ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಒಗ್ಗೊಂಡಿದೆ. ಇನ್ಫ್ಯಾಕ್ಟ್ ಇದನ್ನು ಟೂರ್ನಮೆಂಟ್ ಮುಗಿತಾ ಇರೋ ಟೈಮಲ್ಲಿ ಹೇಳ್ತಾ ಇಲ್ಲ, ಇದು ಟೂರ್ನಮೆಂಟ್ಗಿಂತ ಮುಂಚೆನೇ ಹೇಳಿದ್ದು ಅಂತಂದರೆ ಹೇಸಲ್ವುಡ್, ಭುವಿ ಮತ್ತು ಎಸ್ ದಯಾಳು ಸಾಲಿಡ್ ಆಗಿರೋ ಅಂಥ ಒಂದು ಟೀಮ್ ಕಾಂಬಿನೇಷನ್, ಎಸ್ಪೆಷಲಿ ಬೌಲಿಂಗ್ ಯೂನಿಟಲ್ಲಿ.